ಸ್ನೇಹಿತರೆ ನಮಸ್ಕಾರ. ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಅದು ಕೂಡ ಸಂಸದದ ಆವರಣದಲ್ಲಿ ನಿಂತ್ಕೊಂಡು ಮಾತನಾಡಿರ್ತಕ್ಕಂತಹ ವಿಡಿಯೋ. ಸೊ ಅದು ಯಾಕಿಷ್ಟು ವೈರಲ್ ಆಗ್ತಾ ಇದೆ ಮತ್ತು ಅದರಿಂದ ಹೆದರಿರೋದು ಯಾಕೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಹದ್ದು ಆ ವಿಡಿಯೋದಲ್ಲಿ ಏನಿದೆ ಒಂದು ಸ್ವಲ್ಪ ನೀವು ನೋಡ್ಕೊಂಡು ಬನ್ನಿ. ತದನಂತರ ಅದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. वो एक बार आएगा वो तो खत्म हो जाएगा, नेशनल पार्टी नहीं है, लेकिन हमको खत्म करके जाएगा। कौन? हैदराबाद। हैदराबाद के 3 मुश्किल चीजें मालूम है, एक शेरवानी, एक बिरयानी, एक परेशानी। एक बार मैं सर के साथ मिलूंगा तो फोटो खींच देंगे, वीडियो बनाते हाथ में ले लीजिए। फोटो खींच दोगे? ಈ ವಿಡಿಯೋದಲ್ಲಿ ಅಂತಹದ್ದು ಏನಿದೆ ಅಂದರೆ, ಈ ಮಲ್ಲಿಕಾರ್ಜುನ ಖರ್ಗೆ ಇದಾರಲ್ವಾ, ಇವರು OIC ಬಗ್ಗೆ ಹೊಗಳ್ತಾ ಇದ್ದಾರಂತ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಸೊ OIC ಒಬ್ಬ ಪ್ರಾಬ್ಲಮ್ಮು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು UPಯ ಒಂದು ಸರ್ಕಾರದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ. ಇಮ್ರಾನ್ ಮಸೂದ್ ಅವ್ರಿಗೆ ಹೇಳ್ತಾರೆ, UPನಲ್ಲಿ ಮತ್ತೆ OIC ಬರದ ಹಾಗೆ ನೋಡ್ಕೊಳ್ಳಿ. ಅವರು ಒಂದು ವೇಳೆ ಬಂದಿದ್ದೆ ಆದರೆ ನಮ್ಮ ಅಸ್ತಿತ್ವವನ್ನು ಕಳೆದು ಹಾಕ್ತಾರೆ. ಅವರಂತರೂ ಬರೋದು ಡೌಟು, ಆದರೆ ಬಂದಿದ್ದೆ ಆದರೆ ಅವರು ಅಸ್ತಿತ್ವವನ್ನು ಕಳ್ಕೊಳ್ತಾರೆ. ಓಕೆ, ಆದರೆ ಅದಕ್ಕಿಂತ ಮುಂಚೆ ನಮ್ಮನ್ನು ಅಳಿಸಿ ಹಾಕ್ತಾರೆ ಎನ್ನುವಂತಹ ಭಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಹೀಗಾಗಿ ಅವರನ್ನು ಅಲ್ಲಿ ಆರಿಸಿ ಬರಲಿಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ರಾಷ್ಟ್ರೀಯವಾಗಿ ಒಂದು ದೊಡ್ಡ ಪಕ್ಷವಾಗಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ಸು. ಇದು ಅಲ್ಲೋ ಇಲ್ಲೋ ಇರತಕ್ಕಂತಹ AIMIM ಅಂದರೆ OIC ಪಕ್ಷಕ್ಕೆ ಹೆದರ್ತಾ ಇದೆಯಾ? ಏನು ಹೇಳ್ತಾ ಇದ್ದೀರಿ ನೀವು ಅಂತ ನೀವು ಅಂದ್ಕೊಳ್ಬಹುದು. ಖಂಡಿತವಾಗ್ಲೂ ನೀವು ಕೇಳ್ತಾ ಇರ್ಬೋದು ನಿಜ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಈ OIC ಇದಾನಲ್ವಾ, ಸೊ ಇವರು ಅಸ್ತಿತ್ವಕ್ಕೆ ಬಂದಿದ್ದೆ ಆದರೆ ಅಂದರೆ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಇವರಿಗೆ ವೋಟ್ ಬ್ಯಾಂಕ್ಗಳು ಕಾಂಗ್ರೆಸ್ನಿಂದಲೇ ಹೋಗ್ತವೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಕ್ಕಂಥವರು ಮುಸ್ಲಿಂ ಪಕ್ಷದವರು, ಅಂದರೆ ಮುಸ್ಲಿಮರು ಹೆಚ್ಚಾಗಿ ಈಗ ವೋಟನ್ನು ಹಾಕ್ತಿರ್ತಾರಲ್ವ. ಸೊ ಹೀಗಾಗಿ ಆ ವೋಟ್ಗಳು ಇನ್ಮೇಲೆ ಹೊಡಿಬಾರ್ದಲ್ವಾ. ಈಗ ಈ OIC ಬಂದನಂತ ಅನ್ಕೊಳ್ಳಿ, ಉತ್ತರ ಪ್ರದೇಶದಲ್ಲಿ ಪ್ರಚಾರ ಮಾಡುವಾಗ ಹೆಚ್ಚಾಗಿ ಇಸ್ಲಾಂ ಪಾರ್ಟಿ ಅಥವಾ AIMIMಗೆ ಹೆಚ್ಚಿನ ಆದ್ಯತೆಯನ್ನು ಮುಸ್ಲಿಮ್ನವರು ಕೊಡ್ತಾರೆ. ಹೀಗಾಗಿ ನಮಗೂ ಕೂಡ ವೋಟ್ ಹಾಕಿ ಗೆಲ್ಲಿಸುವಂಥವರು ಅವರೇ. ಹೀಗಾಗಿ ನಮ್ಮಲ್ಲಿ ಓಟ್ ಹೊಡೆದಿದ್ದೇ ಆದರೆ ನಮ್ಮ ಪಾರ್ಟಿಗೆ ಅಂದರೆ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಅಂತ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ನಿಲುವು. ಈಗಾಗಲೇ AIMIM ಅಂತಹ ಒಂದು ಪಾರ್ಟಿ, OICಯ ಪಾರ್ಟಿ, ಅದು ಅಷ್ಟೊಂದು ದೊಡ್ಡ ಮಟ್ಟಿಗೆ ಏನು ಬೆಳವಣಿಗೆ ಆಗಿಲ್ಲ. ಆದರೂ ಸಹಿತ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲಿ ಹೆಚ್ಚಾಗಿ ಮುಸ್ಲಿಂ ವೋಟ್ಗಳಿದಾವೋ ಅಲ್ಲಿ ಹೋಗಿ ಈ ರೀತಿ ಹೇಳ್ತಕ್ಕಂಥದ್ದು. ಯಾಕಂದರೆ ಈಗ ನಿರ್ದಿಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವೋಟ್ಗಳು ಬೀಳ್ತವೆ ಅನ್ನೋದು ಕನ್ಫರ್ಮು. ಅಂದರೆ ಮುಸ್ಲಿಮರ ವೋಟ್ಗಳು, ಅದರಲ್ಲಿ OIC ಇದಾನಲ್ವ ಆ ವೋಟ್ಗಳನ್ನು ತನ್ನ ಕಡೆ ಸೆಳ್ಕೊಂಡಿದ್ದೆ ಆದರೆ ಕಾಂಗ್ರೆಸ್ ಪಾರ್ಟಿಗೆ ಹೊಡೆತ ಬೀಳುತ್ತೆ ಎನ್ನುವಂತಹ ಲೆಕ್ಕಾಚಾರ. ಸೊ ಈ ಒಂದು ಕಾರಣಕ್ಕಾಗಿ ಹೇಳ್ತಾರೆ, ಈ OICಯನ್ನು ಅಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬಿಡಬೇಡಿ. ಒಂದು ಸಾರಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಮ್ಮ ಅಸ್ತಿತ್ವವನ್ನು ಕಳಿಸಿ ಹಾಕ್ತಾರೆ. ಅವರು ಹೋಗ್ತಾರೆ, ಓಕೆ, ಅವರು ಕೂಡ ಒಂದಿಲ್ಲ ಒಂದು ದಿನ ಇಳಿತಾರೆ, ಆದರೆ ಅದಕ್ಕಿಂತ ಮುಂಚೆ ನಮ್ಮ ಓಟ್ಗಳನ್ನು ಹೊಡಿತಾರೆ ಎನ್ನುವಂಥದ್ದು ಇವರ ನಿಲುವು. ಉದಾಹರಣೆಗೆ ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಸಣ್ಣ ಪುಟ್ಟ ಪ್ರದೇಶಗಳಲ್ಲಿ OIC ಪಕ್ಷ ಮುಸ್ಲಿಂ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ನ ವಿರುದ್ಧವಾಗಿಯೇ ನಿಂತ್ಕೊಂಡು ಅಧಿಕಾರಕ್ಕೆ ಬಂದಿದೆ. ಯಾಕಂದರೆ ಮುಸ್ಲಿಮರು ಹೆಚ್ಚಾಗಿ ಕಾಂಗ್ರೆಸ್ಗಿಂತನೂ ಅದರದೇ ಆದಂತಹ ಇಸ್ಲಾಮಿಕ್ ಪಾರ್ಟಿ ಆಗಿರಲಿ, AIMIM ಪಾರ್ಟಿ ಆಗಿರಲಿ, ಇವುಗಳಿಗೆ ಹೆಚ್ಚಾಗಿ ಆದ್ಯತೆ ಕೊಡುವಂಥದ್ದು. ಹೀಗಾಗಿ ಇವರನ್ನೇ ಅಳಿಸಿ ಹಾಕಲಿಕ್ಕೆ ಕಾಂಗ್ರೆಸ್ ಪಕ್ಷ ನೋಡಬಹುದು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಾರೆ. ಬಿಹಾರದಲ್ಲಿ ಕೂಡ ನಡೆದಿರತಕ್ಕಂತಹ ಸಣ್ಣ ಪುಟ್ಟ ಚುನಾವಣೆಯಲ್ಲಿ ಕೂಡ OIC ಅಧಿಕಾರಕ್ಕೆ ಬರ್ತಾರೆ. ಇದನ್ನೆಲ್ಲವೂ ಕೂಡ ನೋಡಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಬಗ್ಗೆ ಹೇಳ್ತಾರೆ. ಅಂದರೆ ಅವರನ್ನು ಅಧಿಕಾರಕ್ಕೆ ಬರಲಿಕ್ಕೆ ಬಿಡಬೇಡಿ, ಒಂದು ವೇಳೆ ಬಂದಿದ್ರೆ ನಮ್ಮ ಅಸ್ತಿತ್ವವನ್ನು ಹೋಗಿಸ್ಬಿಡ್ತಾರೆ ಅಂತ ಹೇಳ್ತಕ್ಕಂಥದ್ದು.
ಯಾಕಂದರೆ ಬಿ ಜೆ ಪಿ ಈ ಕಡೆ ಕಾಂಗ್ರೆಸ್ಸು, ಅದರ ಮಧ್ಯದಲ್ಲಿ ಬಿ ಜೆ ಪಿಗೆ ಎಷ್ಟು ಓಟ್ಗಳು ಬೀಳ್ತಾವೋ ಆ ಒಂದು ಓಟುಗಳನ್ನು OIC ಪಡ್ಕೊಳ್ಳೋದಿಲ್ಲ. ಆದರೆ ಕಾಂಗ್ರೆಸ್ಗೆ ಬೀಳ್ತಕ್ಕಂತಹ ಓಟುಗಳನ್ನು OIC ಪಡ್ಕೊಂಡ್ರೆ ಇಲ್ಲಿ ಹೊಡೆತ ಬೀಳೋದು ಕಾಂಗ್ರೆಸ್ ಪಾರ್ಟಿಗೆ. ಸೊ ಹೀಗಾಗಿ ಈ ಒಂದು ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ಇನ್ನು ಇಲ್ಲಿ ನಮ್ಮ ಪ್ರಜೆಗಳು, ನಾವು ನೀವೆಲ್ಲರೂ ಕೂಡ ಇವರು ನಮ್ಮವರು, ಇವರು ನಮ್ಮ ಪಾರ್ಟಿ, ಇವರು ನಮ್ಮ ಜನಕ್ಕೇ ಒಂದು ಹೆಚ್ಚಾಗಿ ಕೆಲಸ ಮಾಡಿಕೊಡ್ತಾರೆ, ಇದನ್ನು ನಾವು ನೋಡೋದು ಬೇಡ. ಯಾರು ಒಳ್ಳೆಯ ಆಡಳಿತವನ್ನು ಕೊಡ್ತಾರೋ, ಅದು ಬಿ ಜೆ ಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ ಅಥವಾ OIC ಪಕ್ಷನೇ ಆಗಿರಲಿ, ಯಾರು ಹೆಚ್ಚಾಗಿ ಕೆಲಸವನ್ನು ಮಾಡ್ತಾರೋ, ಯಾರು ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯ ಯೋಜನೆಗಳನ್ನು, ಹುದ್ದೆಗಳನ್ನು ಕಲ್ಪಿಸಿಕೊಡ್ತಾರೋ ಅಂಥವರಿಗೆ ನಾವು ಓಟ್ ಹಾಕಬೇಕು ಅನ್ನುವಂಥದ್ದು. ಸೊ ಇದು ನನ್ನ ರಿಕ್ವೆಸ್ಟ್ ಆಗಿದೆ. ಸೊ ಯಾವುದೇ ಪಾರ್ಟಿ ಇರಲಿ, ನಾವು ಪಾರ್ಟಿ ಅಂತ ನೋಡೋದು ಬೇಡ, ಕೆಲಸವನ್ನು ನೋಡೋಣ. ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರ್ತಕ್ಕಂತಹ ಮಾತಿದೆಯಲ್ಲ, ಸೊ ಇದರಿಂದ ಕಾಂಗ್ರೆಸ್ಗೇನೆ ಹೊಡೆತ. ಇನ್ನಷ್ಟು ಮುಸ್ಲಿಂ ವೋಟರ್ಸ್ಗಳು OIC ಕಡೆಗೆ ಹೋಗ್ತಾರೆ. ಹೀಗಾಗಿ ಇನ್ನೂ ಕುಗ್ಗಿ ಹೋಗಿರ್ತಕ್ಕಂತಹ ಕಾಂಗ್ರೆಸ್ ಪಾರ್ಟಿ ಇನ್ನೂ ಕುಗ್ಗತ್ತೆ, ಇನ್ನೂ ಕೆಳಗಡೆ ಇಳಿಯತ್ತೆ. ಒಟ್ಟಾರೆಯಾಗಿ ಮುಸ್ಲಿಂ ಓಟ್ಗಳ ವಿಭಜನೆ ಆಗಬಾರದು, ಪರ್ಫೆಕ್ಟಾಗಿ ಟೋಟಲಿ ಕಾಂಗ್ರೆಸ್ ಪಕ್ಷಕ್ಕೇ ಓಟ್ಗಳು ಬೀಳಬೇಕು ಅನ್ನುವಂತಹ ಲೆಕ್ಕಾಚಾರ ಮಲ್ಲಿಕಾರ್ಜುನ ಖರ್ಗೆ ಅವರದು. ಇನ್ನು UPಯಲ್ಲಿ 2 ವರ್ಷಗಳ ಕಾಲದ ನಂತರ ಎಲೆಕ್ಷನ್ ನಡೆಯುತ್ತೆ. ಆದರೆ ಈಗಿನಿಂದನೇ ಈ ಕಾಂಗ್ರೆಸ್ ಪಾರ್ಟಿ ಶುರು ಹಚ್ಕೊಂಡಿದೆ ತನ್ನ ಲೆಕ್ಕಾಚಾರವನ್ನು. ಅಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಕೂಡ ಅಷ್ಟೊಂದು ಹೆಚ್ಚಿನ ಆದ್ಯತೆಯನ್ನು, ಹೆಚ್ಚಿನ ವೋಟ್ ಬ್ಯಾಂಕ್ಗಳನ್ನು ಹೊಂದಿಲ್ಲ. ಆದರೆ ಇರ್ತಕ್ಕಂತಹ ವೋಟರ್ಸ್ಗಳನ್ನು ಕೂಡ ನಾವು ಕಳ್ಕೊಳ್ಬಾರ್ದಲ್ವಾ. ಈಗ ಕೆಳಗಡೆ ಅಂತೂ ಇಳಿದಿದ್ದೀವಿ, ಲೋವೆಸ್ಟ್ ಪಾರ್ಟಿ ಆಗಿದ್ದೀವಿ, ಆದರೆ ನಾವು ಪೂರ್ತಿ ಅಸ್ತಿತ್ವದಲ್ಲೇ ಇಲ್ಲ ಅನ್ನುವಂಥದ್ದನ್ನು ಆಗಬಾರದು. ಲೋ ಆದರೂ ಇರ್ತೀವಿ, ಆದರೆ ಮುಂದೆ ಆದರೂ ಲೋ ಆಗಿನೇ ಇರೋಣ, ಆದರೆ ನಾವು ಪೂರ್ತಿ ಅಸ್ತಿತ್ವವನ್ನೇ ಕಳ್ಕೊಳ್ಬಾರ್ದು ಅನ್ನುವಂತಹ ಲೆಕ್ಕಾಚಾರ ಮಲ್ಲಿಕಾರ್ಜುನ ಖರ್ಗೆ ಅವರದು. ಸೊ ನೋಡಿ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ಇನ್ನು ನೀವು ಯಾವ ಪಾರ್ಟಿಗೆ ಓಟ್ ಹಾಕ್ತೀರಿ ಅದನ್ನು ಕಮೆಂಟ್ ಮಾಡಿ. ಅಧಿಕಾರಕ್ಕೆ ಯಾರು ಬರ್ತಾರೋ ಅವರು ಒಳ್ಳೆಯ ಕೆಲಸ ಮಾಡ್ತಾರೋ ಇಲ್ವೋ ಅನ್ನುವಂತಹ ಒಂದು ಲೆಕ್ಕಾಚಾರದಿಂದ ಓಟ್ ಹಾಕಬೇಕು. ಸೊ ಅದಕ್ಕೆ ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.